ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಇವತ್ತು ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬೇ ಲೀಫ್ ಬಗ್ಗೆ ನಾನು ನಿಮಗೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ. ಸೊ ನಾನು ಲಾಸ್ಟ್ ವೀಕು ನಿಮಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಯಾವುದಂದರೆ ಬೇ ಲೀಫ್ನಲ್ಲಿ ಎಷ್ಟು ಬೆನಿಫಿಟ್ಸ್ ಇದೆ, ಸೊ ಇದರಿಂದ ನಾವು ಮ್ಯಾನಿಫೆಸ್ಟೇಷನ್ನ ಯಾವ ರೀತಿ ಮಾಡ್ಬೋದು ಅಂತ ನಾನು ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ಇವತ್ತು ಬೇ ಲೀಫಿಂದ ನಾವು ಯಾವ ರೀತಿ ಮ್ಯಾನಿಫೆಸ್ಟೇಷನ್ ಮಾಡೋದು ಅಂತ ಹೇಳೋಣ ಅಂತ ಬಂದಿದ್ದೀನಿ. ಫಸ್ಟು ಬೇ ಲೀಫ್ ಬಗ್ಗೆ ಒಂದಷ್ಟು ಬೆನಿಫಿಟ್ನ ತಿಳ್ಕೊಳ್ಳೋಣ. ನೋಡಿ, ಬೇ ಲೀಫು ಏನು ಅಂದರೆ ಇದೊಂದು ಪಾಸಿಟಿವ್ ಎನರ್ಜಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಏನಾಗುತ್ತೆ ಅಂದರೆ ನೋಡಿ, ನಮ್ಮ ಒಂದು ಇಂಟೆನ್ಷನ್ ಏನೇ ಇದ್ರೂ ನಾವು ಬೇ ಲೀಫ್ನ ಮುಖಾಂತರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಇಷ್ಟು ದಿನ ಏನು ನೆಗೆಟಿವ್ ಎನರ್ಜಿ ಇತ್ತು ಅದು ಸಂಪೂರ್ಣವಾಗಿ ನಾವು ಬರ್ನ್ ಮಾಡಿದ ತಕ್ಷಣ ಅದು ಹೊಗೆ ಮುಖಾಂತರ ವಿಶ್ವದ ಹತ್ರ ಅಂದರೆ ಬ್ರಹ್ಮಾಂಡದ ಹತ್ರ ಹೋಗಿ ನಮ್ಮ ಬ್ಯಾಡ್ ಎನರ್ಜಿನ ರಿಮೂವ್ ಮಾಡುತ್ತೆ, ಜೊತೆಗೆ ಪ್ಯೂರಿಫೈ ಮಾಡುತ್ತೆ. ಸೊ ಬೇಡವಾದಂತಹ ಯಾವುದಾದ್ರೂ ಒಂದು ನಕಾರಾತ್ಮಕ ಶಕ್ತಿ ಇದೆ ಅಥವಾ ಒಂದು ಅಂಶ ಇದೆ ಅಂದಾಗ ನಮ್ಮ ಜೀವನದಲ್ಲಾಗಲಿ ಅಥವಾ ನಮ್ಮ ಕೆಲಸ ಕಾರ್ಯಗಳಲ್ಲಿ ಏನಾದರೂ ಅಡೆತಡೆಗಳು ಜಾಸ್ತಿ ಆಗ್ತದೆ. ಸೊ ಅದರಿಂದ ನಿವಾರಣೆ ಆಗಬೇಕಂದ್ರೂ ಕೂಡ ಈ ಒಂದು ಪಲಾವೆಲೆ ಅಂದರೆ ಬೇ ಲೀಫು ನಮಗೆ ಸಹಾಯ ಮಾಡುತ್ತೆ. ಹಾಗಾಗಿ ಬೇ ಲೀಫ್ನ ನಾವು ನೆಗೆಟಿವ್ ಎನರ್ಜಿ ರಿಮೂವ್ ಮಾಡೋದಕ್ಕೂ ಯೂಸ್ ಮಾಡ್ತೀವಿ, ಪಾಸಿಟಿವ್ ಎನರ್ಜಿನ ಅಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೂ ಯೂಸ್ ಮಾಡ್ತೀವಿ, ಜೊತೆಗೆ ಪ್ಯೂರಿಫಿಕೇಷನ್ಗೂ ಕೂಡ ಯೂಸ್ ಮಾಡ್ತೀವಿ. ಅಂದರೆ ನಕಾರಾತ್ಮಕ ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ, ನಮ್ಮಲ್ಲಿ ಒಂದಷ್ಟು ಶುದ್ಧೀಕರಣ ಮಾಡುತ್ತೆ, ಜೊತೆಗೆ ಸಕಾರಾತ್ಮಕದ ಶಕ್ತಿಯೊಂದಿಗೆ ಜೋಡಣೆ ಆಗುವಂತೆ ನಮಗೆ ಸಹಾಯ ಮಾಡುತ್ತೆ. ಅದರ ಜೊತೆಗೆ ಪ್ರಾಸ್ಪರಿಟಿ ಸಮೃದ್ಧಿಯನ್ನು ಆಕರ್ಷಣೆ ಮಾಡ್ಕೊಳ್ಳೋದಕ್ಕೆ, ನಮ್ಮ ಒಂದು ಆಸೆ ಏನಿದೆ, ಬೇಡಿಕೆ ಏನಿದೆ ಅದು ಎಲ್ಲ ಕೂಡ ನೆರವೇರಿಸ್ಕೊಳ್ಳೋದಕ್ಕೆ ಫಲವೆಲೆ ಸಹಾಯ ಮಾಡುತ್ತೆ. ಸೊ ಇಷ್ಟು ಬಂದು ಬೆನಿಫಿಟ್ಟು, ಓಕೆನಾ. ಸೊ ಹೇಗೆ ನಾವು ಕರ್ಪೂರದ ಜೊತೆಗೆ ಲವಂಗನೆಲ್ಲ ಬರ್ನ್ ಮಾಡ್ತೀವಿ, ಸಾಸಿವೆಗಳನ್ನ ಬರ್ನ್ ಮಾಡ್ತೀವಿ, ಅದೇ ರೀತಿ ಬೇಲೀಫ್ಗಳನ್ನ ಕೂಡ ಬರ್ನ್ ಮಾಡ್ತೀವಿ. ಯಾಕಂದರೆ ಅದು ಹೇಳ್ದಂಗೆ ಪ್ರತಿಯೊಂದು ಏನೇ ಒಂದು ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಅದನ್ನು ಸಂಪೂರ್ಣವಾಗಿ ಬಿಡುಗಡೆ ಮಾಡಿ ಅದೊಂದು ಹೊಗೆ ಮುಖಾಂತರ ವಿಶ್ವಕ್ಕೆ ಹೋಗಿ ತಲುಪುತ್ತೆ. ಆ ನೆಗೆಟಿವ್ ಎನರ್ಜಿ ಎಲ್ಲ ವಿಶ್ವಕ್ಕೆ ಹೋಗಿ ತಲುಪಿ ಅದೆಲ್ಲ ಎನರ್ಜಿ ಸಂಪೂರ್ಣವಾಗಿ ನಮ್ಮ ಜೀವನದಿಂದ ರಿಮೂವ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಹಾಗಾಗಿ ಸೊ ಇವತ್ತು ನಾವು ನೋಡೋಣ ಬನ್ನಿ, ಬೇ ಲೀಫ್ನ ಬಳಸ್ಕೊಂಡು ಯಾವ ರೀತಿ ಮ್ಯಾನಿಫೆಸ್ಟೇಷನ್ನ ಮಾಡ್ಬೋದು ಅಂತ. ಇದು ತುಂಬ ಈಸಿ. ಇದಕ್ಕೆ ಫಸ್ಟ್ನೇದಾಗಿ ನಿಮ್ಗೆ ಏನೇನು ಬೇಕು ಅಂದರೆ ಒಂದು ಗ್ರೀನ್ ಕಲರ್ ಸ್ಕೆಚ್ ಪೆನ್ನು. ಯಾಕಂದರೆ ಬೇ ಲೀಫಲ್ಲಿ ಕೆಲವೊಂದು ಪೆನ್ಗಳಲ್ಲಿ ಬರಿಬೋದು, ಒಂದೊಂದು ಪೆನ್ನು ಅದಕ್ಕೆ ಅಂಟೋದು ಇಲ್ಲ. ಸೊ ನೀವು ಬೆಟರು ಈ ಪೆನ್ನ ಯೂಸ್ ಮಾಡಿ. ಇದು ವಾಟರ್ ಮಾರ್ಕ್ ಪೆನ್ ಆದರೂ ಆಗ್ಬೋದು, ಸ್ಕೆಚ್ ಪೆನ್ ಆದರೂ ಪರವಾಗಿಲ್ಲ. ಸೊ ಈ ಥರದೊಂದು ಗ್ರೀನ್ ಕಲರ್ ಪೆನ್ನು, ಜೊತೆಗೆ ಒಂದು ಬಾಕ್ಸ್. ಇದರಲ್ಲಿ ಏನು ಬೇಕಾದರೂ ಬರಿಬೋದು, ಯಾವುದಾದ್ರೂ ಒಂದು ಬಾಕ್ಸ್ ಇದ್ರೂ ಸಾಕು. ಏನಂದರೆ ನಿಮಗೆ ಔಟ್ಸೈಡ್ ಎಲ್ಲ ಕಾಣಿಸ್ಬೇಕು ಸ್ವಲ್ಪ. ಬೇಕಾದರೆ ನೀವು ಒಂದು ಸ್ಟಿಕ್ಕರ್ನ ಅಂಟಿಸಿ, ಇದೆಲ್ಲ ಆಪ್ಷನ್ನು. ಓಕೆ, ನಾನು ಜಸ್ಟ್ ಇದರಲ್ಲಿ ಯೂನಿವರ್ಸ್ ಅಂತ ಬರೆದಿದ್ದೀನಿ, ಮ್ಯಾನಿಫೆಸ್ಟೇಷನ್ನು, ಒಂದಷ್ಟು ನಂಬರ್ಸ್ಗಳನ್ನ ಬರೆದಿದ್ದೀನಿ. ಏನಿಲ್ಲ, ನಾರ್ಮಲ್ ನಂಬರ್. ಈಗ ಅವತ್ತು ನಾನು ನಿಮಗೆ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ, ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ವಾಟರ್ ಬಾಟಲಲ್ಲಿ ಯಾವ ನಂಬರ್ ಬರೀಬೇಕು ಅಂತ. ಸೊ ಸಿಂಪಲ್ 741388 520. ಜೊತೆಗೆ ಒಂದಷ್ಟು ಬೇ ಲೀಫ್ಗಳು. ಫಸ್ಟು ಈ ಮ್ಯಾನಿಫೆಸ್ಟೇಷನ್ ಮಾಡೋಕ್ಕಿಂತ ಮುಂಚೆ ನಾವು ಏನು ಮಾಡಬೇಕಂದ್ರೆ ನಾವು ಯೂಸ್ ಮಾಡುವಂತಹ ಈ ಜಾರ್ನ ಫಸ್ಟು ಕ್ಲೆನ್ಸ್ ಮಾಡಬೇಕು, ಓಕೆನಾ. ಸೊ ಯಾವ ರೀತಿ, ಒಂದು ಧೂಪನ ತಗೊಳ್ಳಿ, ಫಸ್ಟು ನೀಟಾಗಿ ಕ್ಲೆನ್ಸ್ ಮಾಡಿ. ಯಾಕಂದರೆ ಇದು ಕೂಡ ಒಂದು ರಿಚುವಲ್ಸೇ. ಇದು ಹಿಂದೂ ಸಂಪ್ರದಾಯದ ಪ್ರಕಾರ ನಾವೇನಾದರೂ ಒಂದು ಪೂಜೆ ಪುನಸ್ಕಾರಗಳು ಮಾಡ್ತೀವಿ ಅಂದರೆ ಕಾಮನ್ನು ಗಂಧದ ಕಡ್ಡಿಗಳನ್ನ ಹಚ್ಚೋದು, ಕರ್ಪೂರ ಹಚ್ಚೋದು, ದೀಪ ಹಚ್ಚೋದು ಎಲ್ಲ ಮಾಡ್ತೀವಿ ಅಲ್ವಾ. ಸೊ ಮ್ಯಾನಿಫೆಸ್ಟೇಷನ್ ಕೂಡ ತುಂಬ ಪವರ್ಫುಲ್ಲಾಗಿರುತ್ತೆ. ಸೊ ಅದರಲ್ಲೂ ಕೂಡ ಈ ಒಂದು ರಿಚುವಲ್ ಮಾಡಿದ್ರೆ ಇನ್ನೂ ಒಂದು ಎಕ್ಸ್ಟ್ರಾ ಗುಡ್ ವೈಬ್ಸ್ನ ಕೊಡುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಧೂಪದ ಹೊಗೆನ ಕೊಡ್ತೀವಿ, ಒಂದು ಪಾಸಿಟಿವ್ ವೈಬ್ರೇಷನ್ನ ಕ್ರಿಯೇಟ್ ಮಾಡಲಿ ಅನ್ನೋದಕ್ಕೋಸ್ಕರ ಅಷ್ಟೇ. ಸೊ ನೀವೇನೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡಿ ಆದಷ್ಟು ಈ ಥರ ಒಂದು ಸಂಪ್ರದಾಯದ ಮುಖಾಂತರ ಮಾಡ್ತಾ ಹೋಗಿ ನಿಮ್ಗೆ ಇನ್ನಷ್ಟು ಎನರ್ಜಿನ ಕೊಡುತ್ತೆ. ಹಾಗಾಗಿ ಫಸ್ಟು ನಾವು ಬಳಸುವಂತಹ ಈ ಒಂದು ಜಾರ್ಗೆ ಫಸ್ಟು ಧೂಪದ ಎಲ್ಲ ಈ ಹೊಗೆನೆಲ್ಲ ಸಂಪೂರ್ಣವಾಗಿ ಕೊಡಿ, ಒಂದು ಎನರ್ಜಿ ಫಾರ್ಮ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ. ನೋಡಿ ಆಗಿದೆ. ಇದಾದ ನಂತರ ಬೇ ಲೀಫ್. ಯಾಕೆ ಬೇ ಲೀಫು ಅಂದರೆ ಈಗ ಬೇರೆ ಎಲ್ಲ ತೊಗೊಂಬಂದಿರ್ತೀರ ಅಂಗಡಿಗಳಲ್ಲೆಲ್ಲ. ಸೊ ಯಾರ್ಯಾರು ಮುಟ್ಟಿರ್ತಾರೆ, ಮೈಂಡಲ್ಲೂ ಕೂಡ ಇರುತ್ತೆ ಅಲ್ವಾ, ಒಂದಷ್ಟು ಯಾರ್ಯಾರೋ ಮುಟ್ಟಿರ್ತಾರೆ, ಏನೇನೋ ನೆಗೆಟಿವ್ ಎನರ್ಜಿ ಹಾಗೆ ಹೀಗೆ ಇರುತ್ತೆ ಅಂತ ಸ್ವಲ್ಪ ಮೈಂಡಲ್ಲಿ ಕೂಡ ಇರುತ್ತೆ. ಹಾಗಾಗಿ ಆ ಡೌಟ್ಸೇ ಬೇಡ. ಇದನ್ನು ಕೂಡ ನೀಟಾಗಿ ಇದನ್ನು ಕೂಡ ಸ್ವಲ್ಪ ಕ್ಲೆನ್ಸ್ ಮಾಡಿಬೇಡ. ಇಷ್ಟು ಸ್ಟೆಪ್ 1 ಪ್ರೋಸೆಸಿಂಗು. ಸ್ಟೆಪ್ 1 ಪ್ರೋಸೆಸಿಂಗ್ ಆಯಿತು. ಈಗ ಸೆಕೆಂಡು ಏನು ಮಾಡಬೇಕಂದ್ರೆ ಫಸ್ಟು ಬಂದು ಒಂದು ಲೀಫ್ನ ತಗೊಳ್ಳಿ. ಸೊ ನಿಮಗೆ ಎಷ್ಟು ಲೀಫ್ ಬೇಕಂತ ಈಗಲೇ ಹೇಳ್ತೀನಿ ನೋಡಿ. ನೀವು ಮ್ಯಾನಿಫೆಸ್ಟೇಷನ್ನ
ಮಿನಿಮಮ್ ಏನಿಲ್ಲ ಅಂದರೂ 21 ಡೇಸ್ ಮಾಡಬೇಕಾಗುತ್ತೆ. ಓಕೆನಾ? 21 ಡೇಸಿಂದ ಮುಂದೆ ನಿಮಗೆ ಬಿಟ್ಟಿದ್ದು. ನೀವು ಬೇಕಾದರೆ 45 ಡೇಸ್ ಮಾಡಿ, 66 ಡೇಸ್ ಮಾಡಿ, ಅಥವಾ 90 ಡೇಸ್ ಆದರೂ ಮಾಡಿ. ನಿಮ್ಮ ಒಂದು ಇಚ್ಛೆ ಏನಿದೆ ಅದು ಪರಿಪೂರ್ಣ ಆಗೋ ತನಕನೂ ಮಾಡಿ. ಇದಕ್ಕೆ ಅಷ್ಟು ದಿನ ಇಷ್ಟು ದಿನ ಅಂತ ಏನಿಲ್ಲ, ಬಟ್ ಮಿನಿಮಮ್ 21 ಡೇಸ್ ಅಂತೂ ನೀವು ಮಾಡಲೇಬೇಕಾಗುತ್ತೆ. ಸೊ ಹೇಳ್ದಂಗೆ 21 ಬೇ ಲೀಫ್ನ ನೀವು ತಗೊಂಡು ಏನು ಮಾಡ್ತೀರಾ, ಸಪ್ರೇಟಾಗಿ ಇದನ್ನು ಒಂದು ಬಾಕ್ಸಲ್ಲಿ ಇಡಿ. ಇದಕ್ಕಂತಲೇ ಒಂದು ಬಾಕ್ಸ್ನ ರೆಡಿ ಮಾಡ್ಕೊಳ್ಳಿ. ಅದರಲ್ಲಿ ಇಟ್ಬಿಟ್ಟು ಡೈಲಿ ಒಂದೊಂದು ಬೇ ಲೀಫ್ನ ತಗೋಬೇಕಾಗುತ್ತೆ ನೀವು. ಡೈಲಿ 21 ಡೇಸ್ ಅಂದರೆ 21 ಬೇ ಲೀಫ್ ಬೇಕು. ಸೊ ತಗೊಂಡು ಏನು ಮಾಡ್ತೀರಾ ಅಂದರೆ, ನಿಮ್ಮ ಇಚ್ಛೆ ಏನಿದೆ, ನನ್ನ ಲೈಫಲ್ಲಿ ನಾನೇನೋ ಒಂದು ಅಟ್ರ್ಯಾಕ್ಟ್ ಮಾಡಬೇಕು, ಮೋರ್ ಪ್ರಾಸ್ಪರಿಟಿ ಬರಬೇಕು, ಅಥವಾ ಜಾಬಿಗೆ ಸಂಬಂಧಪಟ್ಟಿದೆ, ಅಥವಾ ನನ್ನಲ್ಲೇ ಒಂದಷ್ಟು ಚೇಂಜಸ್ ಕಾಣಿಸ್ಬೇಕು, ಬಿಸ್ನೆಸ್ ಗ್ರೋ ಆಗಬೇಕು. ಸೊ ಈ ರೀತಿ ನಿಮ್ಮ ಒಂದು ವಿಷ್ ಏನಿದೆ ಅದನ್ನು ಇದು ಇಲ್ಲಿ ಆಲ್ರೆಡಿ ಆಗಿದೆ ಅಂತ ಬರೀರಿ. ಸೊ ಇಲ್ಲ ನನ್ನ ಕೆಲಸದಲ್ಲಿ ಇನ್ನಷ್ಟು ಅಭಿವೃದ್ಧಿ ಕಾಣಬೇಕು, ನನಗೆ ಇಷ್ಟೇ ಒಂದು ಸ್ಯಾಲ್ರಿ ಬೇಕು ಅನಿಸಿದ್ರು ಅದನ್ನು ಕೂಡ ಬರೀಬೇಕು. ಏನಿಲ್ಲ, ಥ್ಯಾಂಕ್ ಯು ಯೂನಿವರ್ಸ್, ಗ್ರೀನ್ ಪೆನ್ನ ಯೂಸ್ ಮಾಡಿ ಆದಷ್ಟು. ಥ್ಯಾಂಕ್ ಯು ಯೂನಿವರ್ಸ್, ಐ ಆಮ್ ಅರ್ನಿಂಗ್, ನಿಮಗೆ 50,000 ನಾವು 1 ಲ್ಯಾಕ್, ಡಿಪೆಂಡಿಂಗ್ ಆನ್ ನಿಮ್ಮ ಸ್ಯಾಲ್ರಿ ಮೇಲೆ. ಈಗ ಸಡನ್ನಾಗಿ ನಾನು ಏನೂ ಅರ್ನ್ ಮಾಡ್ತಿಲ್ಲ, ಸಡನ್ನಾಗಿ 1 ಲಕ್ಷ ಬೇಕಾದರೆ ಆಗಲ್ಲ. ಓಕೆನಾ? ಮಿನಿಮಮ್ ಒಂದು 20,000 to 30,000. ಇಲ್ಲ ನಾನು ತಿಂಗಳು ಒಂದು 30-40 ಸಾವಿರ ಗಳಿಕೆ ಮಾಡ್ತಾಯಿದ್ದೀನಿ, ಅದು 1 ಲಕ್ಷಕ್ಕೆ ಹೋಗಬೇಕು. ಈ ಥರ ನಿಮ್ಮ ಒಂದು ಆಸೆ ಏನಿದೆ ಅದನ್ನು ಬರೀಬೋದು. ಇದು ದುಡ್ಡಿಗೆ ಸಂಬಂಧಪಟ್ಟಿದ್ದೆಲ್ಲ ಎಲ್ಲ ರೀತಿಯೂ ಕೂಡ ಉಪಯೋಗ ಆಗುತ್ತೆ. ಒಂದು ಏನಿದೆ ಅದನ್ನು ಒಂದು ಸೆಂಟೆನ್ಸಲ್ಲಿ ಬರೆದು ಮುಗಿಸ್ಬೇಕು ಅಷ್ಟೇ. ಥ್ಯಾಂಕ್ ಯು ಯೂನಿವರ್ಸ್, ಐ ಆಮ್ ಅರ್ನಿಂಗ್ 50,000 rupees ಇನ್ ಎವ್ರಿ ಮಂತ್. ಈ ಥರ ಅಂದರೆ ಥ್ಯಾಂಕ್ ಯು ಯೂನಿವರ್ಸ್, ಪ್ರತಿ ತಿಂಗಳು ನಾನು ಇಷ್ಟು ಹಣವನ್ನು ಸಂಪಾದನೆ ಮಾಡುತ್ತಾ ಇದ್ದೀನಿ. ಥ್ಯಾಂಕ್ ಯು ಯೂನಿವರ್ಸ್, ಐ ಗಾಟ್ ಅ ಡ್ರೀಮ್ ಜಾಬ್, ನನ್ನ ಒಂದು ಕನಸಿನ ಜಾಬ್ ನನಗೆ ಸಿಕ್ಕಿದೆ. ಥ್ಯಾಂಕ್ ಯು ಯೂನಿವರ್ಸ್, ಮೈ ಬಿಸ್ನೆಸ್ ಈಸ್ ಗ್ರೋಯಿಂಗ್ ಡೇ ಬೈ ಡೇ, ನಾನು ಮಾಡ್ತಿರುವಂತಹ ಬಿಸ್ನೆಸ್ಸು ಮತ್ತಷ್ಟು ಅಭಿವೃದ್ಧಿ ಆಗ್ತಾ ಇದೆ. ಈ ಥರ ನಿಮ್ಮ ಒಂದು ಆಸೆ ಆಕಾಂಕ್ಷೆ ಏನಿದೆ ಅದು ಆಲ್ರೆಡಿ ಆಗಿದೆ ಅಂತ ಬರೀಬೇಕು. ಸೊ ಈ ಥರ ಬರೆದ್ಬಿಟ್ಟು ನಂತರ ಏನು ಮಾಡ್ತೀರಾ ಅಂದರೆ, ಈ ಥರ ನಿಮ್ಮ ಎರಡೂ ಕೈನ ಮಧ್ಯದಲ್ಲಿ ಇಟ್ಕೊಂಡು ಫಸ್ಟ್ ಯೂನಿವರ್ಸ್ಗೆ ಪ್ರೇ ಮಾಡಿ. ಡಿಯರ್ ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮಲ್ಲಿರುವಂತಹ ಅತ್ಯದ್ಭುತವಾದಂತಹ ಆಶೀರ್ವಾದಕ್ಕೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ನನ್ನ ಈ ಒಂದು ಇಚ್ಛೆ ಏನಿದೆ ಇದು ಸಂಪೂರ್ಣವಾಗಿ ನೆರವೇರಿದೆ. ಅದು ನಿಮ್ಮಲ್ಲಿರುವ ಅತ್ಯದ್ಭುತವಾದಂತಹ ಆಶೀರ್ವಾದದಿಂದ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ಈ ಒಂದು ಆಸೆಯನ್ನು, ಈ ಒಂದು ಬೇಡಿಕೆಯನ್ನು ಸಂಪೂರ್ಣವಾಗಿ ನೀವು ನೆರವೇರಿಸೋದಕ್ಕಾಗಿ ಅಂತ ನೀವು ಎರಡು ಕೈ ಮಧ್ಯದಲ್ಲಿ ಇಟ್ಕೊಂಡು ಯೂನಿವರ್ಸ್ಗೆ ಪ್ರೇ ಮಾಡಿ ವಿಜುವಲೈಸೇಷನ್ ಮಾಡಬೇಕಾಗುತ್ತೆ. ಇಲ್ಲಿ ಏನು ಬರ್ತಿದ್ದೀರಾ ಕಂಪ್ಲೀಟ್ ಆಗಿದೆ, ನೀವು ಯಾವ ರೀತಿ ಖುಷಿ ಪಡ್ತಾ ಇದ್ದೀರಾ, ಫೀಲ್ ಮಾಡ್ತಾ ಇದ್ದೀರಾ ಅಂತ ಆ ಒಂದು ವಿಜುವಲೈಸೇಷನ್ನ ನೀವು ಜಸ್ಟ್ ಕಣ್ಣು ಮುಚ್ಕೊಂಡು ಇಮ್ಯಾಜ್ ಮಾಡ್ಕೊಳ್ಳಿ. ಅದಾದ ನಂತರ ನಂದು ಏನೇನು ಪಾಸಿಟಿವ್ ಎನರ್ಜಿ ಇದೆ ಬ್ರಹ್ಮಾಂಡದ ಎನರ್ಜಿ ಜೊತೆಗೆ ಬೆರೆತಿ ಸಂಪೂರ್ಣವಾಗಿ ನನ್ನ ಈ ಒಂದು ಇಚ್ಛೆ ಅನಂತ ಶಕ್ತಿಯಿಂದ ರೂಪುಗೊಂಡಿದೆ ಅಥವಾ ಮ್ಯಾನಿಫೆಸ್ಟೇಷನ್ ಸಕ್ಸಸ್ಫುಲ್ ಆಗಿದೆ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್ ಅಂತ ದೀರ್ಘವಾಗಿ ಈ ರೀತಿ ಪ್ರೇ ಮಾಡಿ ಒಂದು 2-3 ಮಿನಿಟ್ಸ್ ತಗೊಳ್ಳೋದು ಅಷ್ಟೇ. ಸೊ ಈ ರೀತಿ ಒಂದು 2-3 ನಿಮಿಷ ನೀವು ಪ್ರೇ ಮಾಡಿ. ಅದಾದ ನಂತರ ಡೈಲಿ ಮಾಡಬೇಕು ಇದನ್ನು. ನಿಮ್ಮದು ಒಂದು ಇಚ್ಛೆ ಏನಿದೆ ಕಂಪ್ಲೀಟ್ ಆಗೋ ತನಕ ಇದನ್ನು ಆಗ್ತಾ ಹೋಗಬೇಕು. ಮಿನಿಮಮ್ ಎಷ್ಟು ಹೇಳಿ 21 ಡೇಸ್ ನೀವು ಮಾಡಲೇಬೇಕಾಗುತ್ತೆ. ಸೊ ಡೈಲಿ ಹೇಳ್ದಂಗೆ ಆ ಒಂದು ವಿಷಯ ಕಂಪ್ಲೀಟಾಗಿ ಇದಕ್ಕೆ ಬರೀರಿ, ಈ ಒಂದು ಬಾಕ್ಸ್ಗೆ ಆಗ್ತಾ ಹೋಗಿ 21 ಡೇಸ್ ಆದಮೇಲೆ ಏನು ಮಾಡ್ತೀರಾ ಅವತ್ತಿನ ದಿನ ಬರ್ನ್ ಮಾಡಿ, ತುಂಬ ಒಳ್ಳೆಯದು. ಎಕ್ಸ್ಪೆಷಲಿ ಇದನ್ನು ಯಾವತ್ತು ಬರ್ನ್ ಮಾಡ್ತೀರಾ ಅಂದರೆ, ನೀವು ಯಾವ ದಿನ ಆದರೂ ಸ್ಟಾರ್ಟ್ ಮಾಡಿ, ಅದು ಎಷ್ಟು ದಿನ ಆದರೂ ಪರವಾಗಿಲ್ಲ, ಹುಣ್ಣಿಮೆ ದಿನ ಅಂತೂ ಬರ್ನ್ ಮಾಡಿ. ಹುಣ್ಣಿಮೆ ದಿನ ತುಂಬ ಒಳ್ಳೆಯದು. ಹೇಳ್ದಂಗೆ ನಾವು ಯಾವುದಾದ್ರೂ ಒಂದು ರಿಚುವಲ್ಸ್ ಮಾಡ್ತಾಯಿದ್ದೀವಿ, ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀನಿ ಅಂದರೆ ಎಕ್ಸ್ಟ್ರಾ ನನಗೆ ಬೆನಿಫಿಟ್ ಕೊಡೋದು, ಒಂದು ಎಕ್ಸ್ಟ್ರಾ ಒಂದು ಪಾಸಿಟಿವ್ ಎನರ್ಜಿ ಕೊಡೋದೇ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನಗಳಲ್ಲಿ. ಸೊ ನೀವು ಏನು ಮಾಡ್ತೀರಾ ಅಂದರೆ ಬೇ ಲೀಫ್ನ ಬರ್ನ್ ಮಾಡೋದಕ್ಕೆ ಬೆಸ್ಟು ಅಂದರೆ ಹುಣ್ಣಿಮೆ ದಿನವೇ ಅಂತಲೇ ಹೇಳ್ಬೋದು. ಸೊ ಅವತ್ತಿನ ದಿನ ನೀವು ಡೈಲಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಎಷ್ಟು ದಿನ ಆಗುತ್ತೆ ಅದನ್ನು ಬರೀರಿ. ಆ ದಿನ ಬಂದ ತಕ್ಷಣವೇ ಈ ಬೇ ಲೀಫ್ಗಳನ್ನೆಲ್ಲ ತೊಗೊಂಡು ಒಂದು ಬೌಲ್ಗೆ ಹಾಕಿ ಕಂಪ್ಲೀಟಾಗಿ ಬರ್ನ್ ಮಾಡಿ. ಬರ್ನ್ ಮಾಡಿಬಿಟ್ಟು ಔಟ್ಸೈಡ್ ಬ್ಲೋ ಮಾಡಿ. ಇಲ್ಲ ಔಟ್ಸೈಡೆಲ್ಲ ಬ್ಲೋ ಮಾಡೋಕ್ಕಾಗಲ್ಲ ಅನ್ನೋರು ನೀರಿಗೆ ಹಾಕ್ಬಿಟ್ಟು ಅದನ್ನು ಕರಗಿಸ್ಬಿಟ್ಟು ಅದರ ಗಿಡ ಮರಕ್ಕೆ ಅದನ್ನು ಚೆಲ್ಬಿಡಿ ಅಷ್ಟೇ. ಈ ರೀತಿ ನೀವು 21 ಡೇಸು ಇಲ್ಲ 45 ಡೇಸು 66 ಡೇಸು ಈ ಥರ ಮಾಡ್ತಾ ಹೋಗ್ಬೋದು. ಬಟ್ ಪ್ರತಿ ಹುಣ್ಣಿಮೆಗೂ ಇಷ್ಟು ದಿನ ಏನು ಬರೆದಿದ್ರಿ ಅಷ್ಟು ಒಂದು ಬೇ ಲೀಫ್ಗಳನ್ನ ಬರೆದಿರೋದನ್ನ ಆಲ್ರೆಡಿ ಅವತ್ತಿನ ದಿನ ಇಮ್ಯಾಜಿನೇಷನ್ ಎಲ್ಲ ಮಾಡ್ಕೊಂಡು ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿ ಬರ್ನ್ ಮಾಡಿ, ಬ್ಲೋ ಮಾಡಿ, ಮತ್ತೆ ಹೊಸದಾಗಿ ಸ್ಟಾರ್ಟ್ ಮಾಡಿ. ತುಂಬ ಚೆನ್ನಾಗಿ ಒಂದು ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಬೇ ಲೀಫ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಕು. ನೋಡಿದ್ರಲ್ಲ ಬೇ ಲೀಫ್ದು ಯಾವ ರೀತಿ ಮ್ಯಾನಿಫೆಸ್ಟೇಷನ್ ಮಾಡೋದು ಅಂತ.
ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಾಡೋ ಟೈಮಲ್ಲೂ ಅಷ್ಟೇ ನಿಮಗೆ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಇದಾದ ನಂತರ ನಮ್ಮ ಬಳಿ ಸಾಕಷ್ಟು ರೀತಿಯ ಕ್ರಿಸ್ಟಲ್ಸ್ ಕೂಡ ನಮ್ಮ ಬಳಿ ಅವೈಲೇಬಲ್ ಇರುತ್ತೆ. ಅದೊಂದೇ ಅಲ್ಲ, ಸೊ ನೀವು 7 ಚಕ್ರದ ವಾಂಡ್ ಕೂಡ ನೋಡ್ಬೋದು. ಈ ಒಂದು ಟವರ್ ಕೂಡ ನಮ್ಮ ಬಳಿ ಅವೈಲೇಬಲ್ ಇದೆ. ಇದು ನೀವು ಮೆಡಿಟೇಷನ್ ಮಾಡುವಂತಹ ಜಾಗದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಕೂಡ ಈ ಒಂದು 7 ಚಕ್ರ ಒಂದು ಪಿರಮಿಡ್ ರೀತಿಯಲ್ಲಿ ಇರುತ್ತೆ ನೋಡಿ. ಶೇಪ್ ಆಲ್ಮೋಸ್ಟ್ ಪಿರಮಿಡ್ ರೀತಿಯಲ್ಲೇ ಇದೆ. ಸೊ ಈ ಒಂದು ಟವರ್ನ ಇಡೋದ್ರಿಂದ ನಿಮ್ಮ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ರೀಸೆಂಟಾಗಿ ನಾನೀಗ ಜೊತೆಯಲ್ಲಿ ಒಂದು ಎಫೆಕ್ಟಿವಿಟಿಯಾಗಿ ವರ್ಕ್ ಆಗುವಂತಹ ಒಂದು ವಿಶ್ ಜಾರ್ನ ಕೂಡ ನಾನು ಪ್ರಿಪೇರ್ ಮಾಡಿದ್ದೀನಿ. ಸೊ ಇದು ಸದ್ಯಕ್ಕೆ ಈಗ ಸ್ಟಾರ್ಟ್ ಮಾಡಿರೋದು. ಈಗ ಸುಮಾರಷ್ಟು ಜನ ಕೇಳಿದ್ದಾರೆ. ಸೊ ಎಲ್ರಿಗೂ ನಾವೇ ಓನಾಗಿ ಕಸ್ಟಮೈಸ್ ಮಾಡಿಬಿಟ್ಟು ಕೊಡ್ತಾ ಇರೋದು. ಇಲ್ಲಿ ಏನಿರುತ್ತೆ ಅಂದರೆ ಎಲ್ಲ ರೀತಿಯಲ್ಲಿರುವಂತಹ ಪ್ರತಿಯೊಂದು ಕ್ರಿಸ್ಟಲ್ ಚಿಪ್ಸ್ಗಳನ್ನೆಲ್ಲ ನೋಡ್ಬೋದು ನೀವು ಇರುತ್ತೆ ಜೊತೆ. ಸೊ ಇದ್ರ ಒಳಗಡೆ ನೋಡಿ ಪಿರಮಿಡ್ ಕೂಡ ಇದೆ ಇದು. ಸೊ ಇದು ಏನಾಗುತ್ತೆ ಅಂದರೆ ನೀವೀಗ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ, ನನಗೆ ಟೈಮೇ ಸಿಗ್ತಾ ಇಲ್ಲ, ಡೈಲಿ ರೈಟ್ ಮಾಡೋಕ್ಕಾಗಲ್ವಾ, ಕೆಲವೊಂದಷ್ಟು ರಿಚುವಲ್ಸ್ಗಳೆಲ್ಲ ಮಾಡೋಕ್ಕಾಗ್ತಿಲ್ಲ ಅನ್ನೋರಿಗೆ ಒಂದು ಬೆಸ್ಟು ಅಂದರೆ ನೋಡಿ ಈ ಒಂದು ಮ್ಯಾನಿಫೆಸ್ಟೇಷನ್ ಜಾರ್ ನಿಮಗೆ ತುಂಬ ಚೆನ್ನಾಗಿ ವರ್ಕ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಕ್ಚುಲಿ ಇದು ನಿಮಗೆ ಲೈಫ್ ಲಾಂಗ್ ಯೂಸು ಮ್ಯಾನಿಫೆಸ್ಟೇಷನ್ ಜಾರು. ಯಾಕಂದರೆ ನೋಡಿ ಮ್ಯಾನಿಫೆಸ್ಟೇಷನ್ ಜಾರ್ಗೆ ನಾವು ಏನು ಮಾಡ್ತೀವಿ ಅಂದರೆ ಆ್ಯಸ್ ಎ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿ ನಾವು ನಮ್ಮ ರೇಖಿನಲ್ಲಿ ಬರುವಂತಹ ಪ್ರತಿಯೊಂದು ಶಕ್ತಿನ, ಸಿಂಬಲ್ಗಳನ್ನ, ಶಕ್ತಿನ, ಎಲ್ಲ ಗುಡ್ ಇಂಟೆನ್ಷನ್ನ ಇದಕ್ಕೆ ಫಾರ್ಮ್ ಮಾಡಿ ಕ್ರಿಸ್ಟಲ್ ಆಗಲಿ ಪಿರಮಿಡ್ನಾಗಲಿ ಎಲ್ಲದಕ್ಕೂ ಅಷ್ಟೇ ಕ್ಲೆನ್ಸ್ ಮಾಡಿ, ಎನರ್ಜೈಸರ್ ಮಾಡಿ, ಒಂದಷ್ಟು ಸಿಂಬಲ್ಸ್ಗಳಿಂದ ಇದಕ್ಕೆ ಒಂದಷ್ಟು ಎನರ್ಜಿಗಳನ್ನ ಫಿಲ್ ಮಾಡಿ, ಜೊತೆಗೆ ನಾಟ್ ಕೂಡ ಹಾಕಿರ್ತೀವಿ. ಇದು ಒಂದು ಒಳ್ಳೆ ರಿಚುವಲ್ಸ್ ಮಾಡಿ ಇವುಗಳನ್ನ ನಾಟ್ ಹಾಕಿರೋದು. ಸೊ ಏನು ನಾಟ್ ಅಂದರೆ ಪ್ರೊಟೆಕ್ಷನ್ನು, ಎನರ್ಜಿಗೆ, ನಿಮ್ಮ ಮ್ಯಾನಿಫೆಸ್ಟೇಷನ್ ಸಕ್ಸಸ್ ಆಗೋದಕ್ಕೆ, ಜೊತೆಗೆ ಡಿವೈನ್ ಎನರ್ಜಿ ಇರಲಿ ಅನ್ನೋದಕ್ಕೋಸ್ಕರ ಎಲ್ಲ ಒಂದು ನಾಟ್ ಕೂಡ ಹಾಕ್ಬಿಟ್ಟು, ಸೊ ಇದ್ರೊಳಗಡೆ ನಾವೇನು ಮಾಡಿರ್ತೀವಿ ಅಂದರೆ ಎಲ್ಲ ರೀತಿಯ ಕ್ರಿಸ್ಟಲ್ಸ್ಗಳನ್ನ ಎನರ್ಜೈಸ್ ಮಾಡಾಕಿ ನಂತರ ಇದ್ರೊಳಗಡೆ ನೋಡಿ ಪಿರಮಿಡ್ ಕೂಡ ಇದೆ. ಸೊ ಇದನ್ನು ಏನು ಮಾಡಬೇಕು ಅಂದರೆ ನೀವೊಂದು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಒಂದು ವಿಶ್ ಏನಿದೆ ಇದನ್ನು ಡೈಲಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ಒಂದು ವಿಶ್ ಏನಿದೆ ಅದು ಆಲ್ರೆಡಿ ಆಗಿದೆ ಅಂತ ಬರೆದ್ಬಿಟ್ಟು ವಿಜುವಲೈಸೇಷನ್ ಮಾಡ್ಕೊಂಡು ಆ ಒಂದು ವಿಶ್ನ ಈ ಕ್ರಿಸ್ಟಲ್ ಮಧ್ಯದಲ್ಲಿ ಇಟ್ಟು ಅದಾದ ನಂತರ ಅದ್ರ ಒಳಗಡೆ ನೋಡಿ ಕಾಣಿಸ್ತಿದೆ ಅನಿಸುತ್ತೆ, ಅದರೊಳಗಡೆ ಪಿರಮಿಡ್ ಏನು ವಿಶ್ ಇದೆ ಅದನ್ನು ಕ್ರಿಸ್ಟಲ್ ನಡುವೆ ಇಟ್ಟು ಆ ಒಂದು ವಿಶ್ ಚೀಟಿ ಬರುತ್ತೆ ಅಲ್ವಾ ಅದ್ರ ಮೇಲೆ ನೋಡಿ ಪಿರಮಿಡ್ನ ಇಟ್ಟಿದ್ದೀವಿ. ಇಲ್ಲಿ ಸ್ಲಿಪ್ ಕಾಣಿಸ್ತಿದೆ ಅನಿಸುತ್ತೆ ನಿಮಗೆ ನೋಡಿ ಈ ಥರ. ಸೊ ಏನಾಗುತ್ತೆ ಅಂದರೆ ಡೈಲಿ ನಾನು ವರ್ಕ್ ಮಾಡ್ತಾ ಇರ್ತೀನಿ, ನನಗೆ ಒನ್ ಟೈಮ್ ಮ್ಯಾನಿಫೆಸ್ಟೇಷನ್ ಮಾಡೋಣ ಅಂತ ಬರೀತೀನಿ. ಈಗ ಹೇಳ್ಬೇಕಂದ್ರೆ 369 ಅಥವಾ 555 777 ಸುಮಾರಷ್ಟು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳೆಲ್ಲ ಇದ್ದಾವೆ. ಸೊ ಇದೆಲ್ಲ ಮಾಡೋಣ ಅಂದರೆ ನನಗೆ ಟೈಮೇ ಸಿಗಲ್ಲ, ನಾನು ವರ್ಕ್ ಮಾಡ್ತಾ ಇದ್ದೀನಿ ಅನ್ನೋರು ನಿಮಗೆ ಒಂದು ಬೆಸ್ಟ್ ಪಾಸಿಟಿವ್ ವೈಬ್ರೇಷನ್ ಕೊಡೋದಕ್ಕೆ, ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ನ ತುಂಬ ಈಸಿಯಾಗಿ ಮಾಡೋದಕ್ಕೆ ಈ ಒಂದು ಜಾರ್ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಕ್ರಿಸ್ಟಲ್ ಜಾರ್ ಅಂತಲೇ ಹೇಳ್ಬೋದು. ಇದು ಹೇಳ್ದಂಗೆ ಸಂಪೂರ್ಣವಾಗಿ ನಾವು ಇದಕ್ಕೆ ಡಿವೈನ್ ಎನರ್ಜಿನ ಫಿಲ್ ಮಾಡಿ, ಗುಡ್ ಇಂಟೆನ್ಷನ್ನ ಫಿಲ್ ಮಾಡಿ, ಬ್ಲೆಸ್ಡ್ ಮಾಡಿ ಕಳಿಸುವಂತಹ ಒಂದು ಕ್ರಿಸ್ಟಲ್ ಜಾರ್ ಅಂತಲೇ ಹೇಳ್ಬೋದು. ಸೊ ತಮಗೆ ಯಾರಿಗಾದ್ರೂ ಬೇಕಂದರೆ ತಾವು ಬೇಕಾದರೆ ಆರ್ಡ್ರ್ ಮಾಡ್ಕೋಬೋದು. ನಿಮಗೆ ಏನಾದರೂ ಬೇಕಂದರೆ ಪರ್ಸ್ನಲಾಗಿ ನೀವು ನನಗೆ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಥವಾ ಮೆಸೇಜ್ ಮಾಡಿ, ನಾನು ಕಂಪ್ಲೀಟಾಗಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಎಷ್ಟು ಅಂತ ಹೇಳ್ತೀನಿ. ಬೇಕಂದರೆ ಮಾತ್ರ ನಾವು ಕಸ್ಟಮೈಸ್ ಮಾಡಿಬಿಟ್ಟು ಮಾತ್ರ ಕೊಡೋದು. ಇದು ತುಂಬ ಬ್ಯುಸಿ ಪೀಪಲ್ಗೆ ವರ್ಕ್ ಮಾಡುತ್ತೆ. ಬ್ಯುಸಿ ಅಂತಲ್ಲ, ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಇದನ್ನು. ಸೊ ಇದೊಂದು ನಿಮ್ಮ ಲೈಫಲ್ಲಿ ಒಂದು ಏನಾದರೂ ಒಂದು ಅಟ್ರ್ಯಾಕ್ಟ್ ಮಾಡಬೇಕು, ಒಂದು ಯಾವುದೋ ಒಂದು ದೊಡ್ಡ ಆಸೆ ಇದೆ ಅದು ಈಡೇರಬೇಕು ಒಂದು ಡಿವೈನ್ ಎನರ್ಜಿ ಮುಖಾಂತರ ಅನ್ನೋರು ಈ ಒಂದು ಬೆಸ್ಟ್ ಪವರ್ಫುಲ್ಲಾಗಿರುವಂತಹ ಒಂದು ಸ್ಟಲ್ ಇಂಟೆನ್ಷನ್ ಜಾರ್ ಅಂತಲೇ ಹೇಳ್ಬೋದು. ಇದು ಬೇಕಾದರೆ ನಮ್ಮ ಬಳಿ ಅವೈಲೇಬಲ್ ಇದೆ. ಸೊ ಇದನ್ನು ಮಾತ್ರ ಕೂಡ ಹೇಳ್ದಂಗೆ ಒಂದು ಚೋಕುರೆ ಕೂಡ ಕಸ್ಟಮೈಸ್ ಮಾಡಿಸ್ದಂಗೆ. ಸೊ ಇದನ್ನು ಅಷ್ಟು ಪ್ರೊಸೆಸಿಂಗ್ ಎಲ್ಲ ಇದೆ. ಸೊ ನಮ್ಮ ಬಳಿ ಯಾರು ಪರ್ಚೇಸ್ ಮಾಡ್ತಾರೆ ಅವ್ರಿಗೆಲ್ಲ ನಾನು ಕಂಪ್ಲೀಟಾಗಿ ಮಾಹಿತಿ ಕೊಟ್ಬಿಟ್ಟೆ ಅವರಿಗೆ ಸೆಂಡ್ ಮಾಡೋದು. ಸೊ ಬೇಕನ್ನೋರು ಬೇಕಾದರೆ ಆರ್ಡ್ರ್ ಮಾಡ್ಬೋದು. ನೋಡಿ ಪಿರಮಿಡ್ ತೋರಿಸ್ತೀನಿ ಯಾವ ರೀತಿ ಅಂತ. ನೋಡಿ ಈ ರೀತಿ ಒಂದು ಚಿಕ್ಕ ಪಿರಮಿಡ್ ಬರುತ್ತೆ. ಸೊ ಪಿರಮಿಡ್ಸ್ ಅಂದರೆ ಸುಮಾರು ರೀತಿಯಲ್ಲಿದೆ. ಇದು ರಿಲೇಷನ್ಶಿಪ್ನಲ್ಲೇ ಮ್ಯಾನಿಫೆಸ್ಟೇಷನ್ ಮಾಡ್ತೀನಿ ಅನ್ನೋರಿಗೆ ನೋಡಿ ಈ ಒಂದು ರೋಸ್ ಕ್ವಾರ್ಟ್ಸು ಹೆಲ್ಪ್ ಮಾಡುತ್ತೆ. ಇಲ್ಲ ಮೆಂಟಲಿ ವೈಸು ನಮ್ಮಲ್ಲಿ ಸ್ವಲ್ಪ ನೆಗೆಟಿವಿಟಿ ಇದೆ, ನೆಗೆಟಿವ್ ಎನರ್ಜಿ ಇದೆ ಅಂಥವ್ರಿಗೂ ಕೂಡ ಬೇರೆ ರೀತಿ ಅಮೆಥಿಸ್ಟು ಜಾರ್ನ ಕೂಡ ನಾನು ಕಳಿಸ್ತೀನಿ. ಇಲ್ಲ ನಾನು ಒಂದಷ್ಟು ಪ್ರಾಸ್ಪರಿಟಿಗೆ ಸಂಬಂಧಪಟ್ಟಿದ್ದು, ವೆಲ್ತ್, ಹಣ, ಈ ಒಂದು ಸಮೃದ್ಧಿಗೆ ಸಂಬಂಧಪಟ್ಟಿದ್ದೇನಾದರೂ ಮಾಡ್ತೀನಿ ಮ್ಯಾನಿಫೆಸ್ಟೇಷನ್ ಅನ್ನೋರಿಗೆ ಕೂಡ ಅದು ಸಪ್ರೇಟಾಗಿ ಪಿರಮಿಡ್ ಬರುತ್ತೆ, ಅದನ್ನು ಕೂಡ ಕಳಿಸ್ಕೊಡ್ತೀವಿ. ಸೊ ಸಾಕಷ್ಟು ರೀತಿಯ ಒಂದು ಕ್ರಿಸ್ಟಲ್ ಜಾರ್ಗಳು ನಮ್ಮಲ್ಲಿ ಸಿಗುತ್ತೆ. ಸೊ ತಮಗೆ ಯಾರಿಗಾದರೂ ನನಗೆ ಬೇಕು ಅನ್ನೋರು ನೀವು ಕೂಡ ನನಗೆ ಪರ್ಸ್ನಲಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಐ ಹೋಪ್ ತಮ್ಮೆಲ್ರಿಗೂ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ
ಥ್ಯಾಂಕ್ ಯು ಫಾರ್ ವಾಚಿಂಗ್.